ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಪಿರಿಯಡ್ಸ್ ಬಗ್ಗೆ ಹೇಳಿಕ್ ಬಂದಿದ್ದೀನಿ. ಸೊ ಪಿರಿಯಡ್ಸ್ ನೋಡ್ರಿ, ಯಾವ ಮಹಿಳೆಯವರು ಮೆಚೂರ್ ಆಗಿರ್ತಾರ ಅವ್ರಿಗೆ ಪಿರಿಯಡ್ಸ್ ಚಾಲು ಆಗ್ತಾವೆ. 12 ವರ್ಷ ಆದಮೇಲೆ ಮಹಿಳೆಯವ್ರಿಗೆ ಪಿರಿಯಡ್ಸ್ ಚಾಲು ಆಗ್ತಾವ್ರಿ. ಮೆಚೂರ್ ಆಗ್ತಾರ, ಅವ್ರ ಪಿರಿಯಡ್ಸ್ ಚಾಲು ಆಗ್ತಾವೆ. ಪಿರಿಯಡ್ಸ್ ಚಾಲು ಆಗ್ತಾವ ನೋಡ್ರಿ, ಅದು 28 ದಿನದ್ದು ಒಂದು ಸೈಕಲ್ ಇರ್ತೈತಿ, ಮಹಿಳೆಯವ್ರ ಶರೀರದಾಗ ನಡೀತಿರ್ತೈತಿ. ಸೊ ಮಹಿಳೆಯವ್ರಿಗೆ ಪಿರಿಯಡ್ ನೋಡ್ರಿ 20ಲಿಂತ್ರ 40 ದಿನಕ್ಕೆ ಬರ್ಬೇಕಂತ ಇರ್ತೈತಿ. ಮತ್ತು ಪಿರಿಯಡ್ಸು 2 ದಿನದಿಂದ ಹಿಡ್ಕೊಂಡು 7 ದಿನದ ಮಟ್ಟ ವೇರಿ ಆಗ್ಬೋದು ರೀ. ಒಬ್ರಿಗೆ 2 ದಿನ, 3 ದಿನ, 5 ದಿನ, 7 ದಿನದ ಮಟ್ಟ ಪಿರಿಯಡ್ಸ್ ಆಗ್ಬೋದು. ಮತ್ತು ಇದು ಪಿರಿಯಡ್ಸ್ ಇದು 28 ದಿನದ ಸೈಕಲ್ ಏನೈತೆ ನೋಡ್ರಿ, ಇದು 4 ಭಾಗದಾಗ ಡಿವೈಡ್ ಮಾಡ್ತಾರೆ. ಮೆನ್ಸ್ಟ್ರುವಲ್ ಫೇಸ್, ಪ್ರೊಲಿಫರೇಟಿವ್ ಫೇಸ್, ಓವ್ಯುಲೇಷನ್ ಫೇಸ್ ಮತ್ತು ಸೆಕ್ರೆಟರಿ ಫೇಸ್ ಅಂತ. ಸೊ ಬೇಸಿಕ್ಲಿ ಇದು ಸೈಕಲ್ದ ಆಗ್ತೈತೆ ಏನಪ್ಪ ಅಂದ್ರೆ, ಮಹಿಳೆಯವ್ರ ಶರೀರದಾಗ ಭಾಳ ಜಾಸ್ತಿ ಬದಲಾವಣೆ ಆಗ್ತಿರ್ತೈತಿ. ಹಾರ್ಮೋನ್ಸು ಎಲ್ಲ ಕೂಡ್ಕೊಂಡು ಏನು ಮಾಡ್ತೈತಿ, ಮಹಿಳೆಯವ್ರ ಓವರೀಸ್ನ ಎಗ್ಸ್ ಇರ್ತಾವೆ ನೋಡ್ರಿ, ಅದ್ರಾಗಿಂದ್ರ ಒಂದು ಫಾಲಿಕಲ್ ಇಲ್ಲ ಮೆಚೂರ್ ಎಗ್ ಅನ್ಬೋದು, ಅದು ಫೆಲೋಪಿಯನ್ ಟ್ಯೂಬ್ ಮಟ್ಟ ಹೋಗ್ತೈತಿ. ಅಲ್ಲಿ ಹೋಗಿ ಏನು ಮಾಡ್ತೈತಪ್ಪ ಅಂದ್ರೆ ಸ್ಪರ್ಮ್ಸಿಗೆ ವೇಟ್ ಮಾಡ್ತೈತಿ. ಸ್ಪರ್ಮ್ಸ್ ಏನರ ಪುರುಷ ಸ್ಪರ್ಮ್ಸ್ ಅಲ್ಲಿ ಮಟ್ಟ ಬಂತಂದ್ರೆ ಅವು ಎರಡು ಕೂಡ್ಕೊಂಡು ಫರ್ಟಿಲೈಸೇಷನ್ ಮಾಡಿ ಬೇಬಿ ತಯಾರು ಮಾಡಲಿಕ್ಕೆ ಅದು ಪ್ರೊಸೆಸ್ಸಲ್ಲಿ ವೇಟ್ ಮಾಡ್ತಿರ್ತೈತಿ ರೀ. ಈಗ ತಿಂಗಳ ಮಹಿಳೆಯವ್ರಿಗೆ ಈ ರೀತಿ ಆಗ್ತೈತಿ. ಅದು ಅಲ್ಲಿ ಸ್ಪರ್ಮ್ ಬಂದು ಅದು ಫರ್ಟಿಲೈಸೇಷನ್ ಆತಂದ್ರೆ ಸರಿ, ಅದು ಏನಾಗುತ್ತೆ ಎಗ್ ಮತ್ತು ಯೂಟ್ರಸ್ ಮಟ್ಟ ಹೋಗುತ್ತೆ. ಅಲ್ಲಿ ಯೂಟ್ರಸ್ ಆಲ್ರೆಡಿ ತಂದು ಎಂಡೋಮೆಟ್ರಿಯಮ್ ಲೇಯರ್ ಮಾಡ್ಕೊಂಡಿರ್ತೈತಿ, ಅದು ಸಪೋರ್ಟಿವ್ ಲೇಯರ್. ಅಂದ್ರೆ ಬೇಬಿಗೆ ತ್ರಾಸ ಆಗ್ಬಾರ್ದು, ಅದು ಡೆವಲಪ್ಮೆಂಟಿಗೆ ಬೇಬಿಗೆ ತ್ರಾಸ ಆಗ್ಬಾರ್ದು ಅಂತ ಆಲ್ರೆಡಿ ಅಲ್ಲಿ ತಯಾರಿ ಮಾಡ್ಕೊಂಡಿರ್ತೈತಿ ಗರ್ಭಕೋಶ. ಆದ್ರೆ ಅಲ್ಲಿ ಸ್ಪರ್ಮ್ ಕೂಡ್ಲಿಲ್ಲ ಅಂದ್ರೆ ಏನಾಗ್ತೈತಿ, ಅದು ಏನು ಎಗ್ ಇರ್ತೈತಿ ನೋಡ್ರಿ, ಅದು ಯೂಟ್ರಸ್ ಮಟ್ಟ ಬರ್ತೈತಿ. ಅಲ್ಲಿ ಯೂಟ್ರಸ್ ಎಂಡೋಮೆಟ್ರಿಯಮ್ ಲೇಯರ್ ಇರ್ತೈತಿ. ಆದ್ರೆ ಅಲ್ಲಿ ಸ್ಪರ್ಮ್ ಕೂಡ್ಲಾರ್ದಕ್ಕೆ ಏನು ಮಾಡ್ತೈತಪ್ಪ ಅಂದ್ರೆ ಸ್ವಲ್ಪ ದಿನಕ್ಕೆ ಆದಮೇಲೆ ಎಂಡೋಮೆಟ್ರಿಯಮ್ ಲೇಯರ್ ತಾನಾಗಿ ತಾನೇ ಡಿಸ್ಟ್ರಾಯ್ ಆಗ್ತೈತಿ. ಅದು ಆದಮೇಲೆ ಅದು ಓವ್ರಿ ಏನಿರ್ತೈತಿ, ಅದು ಎಗ್ ಏನಿರ್ತೈತಿ ನೋಡ್ರಿ, ಅಲ್ಲಿ ಮೆಚೂರ್ ಎಗ್ ಇರ್ತೈತಲ್ಲ, ಅದು ಕೂಡ ತಾನಾಗಿ ತಾನೇ ಡಿಸ್ಟ್ರಾಯ್ ಆಗಿಬಿಡ್ತೈತಿ ರೀ, ವೇಸ್ಟ್ ಆಗಿಬಿಡ್ತೈತಿ. ಮತ್ತು ಮಹಿಳೆಯವ್ರ ಮೈ ಶರೀರ ಏನಿದೆ ಮತ್ತೊಂದು ಸೈಕಲಿಗೆ ತನ್ನಷ್ಟಕ್ಕೆ ತಾನು ಮತ್ತೆ ತಯಾರಿ ರೆಡಿ ಮಾಡ್ಕೊತೈತಿ ಮತ್ತೊಂದು ಸೈಕಲಿಗೆ. ಇದೇ ರೀ ಸಾಮಾನ್ಯತಃ ಪ್ರತಿ ತಿಂಗಳ ಮಹಿಳೆಯವ್ರ ಶರೀರದಾಗ ಪಿರಿಯಡ್ಸ್ ಟೈಮ್ ಆಗೋದೆಲ್ಲ ಬದಲಾವಣೆ ಅನ್ಕೊತೀನಿ. ನಿಮಗೆಲ್ಲ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ವಿಡಿಯೋ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.